ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ವೀಡಿಯೋ ಇಷ್ಟ ಆಗುತ್ತೆ ಅನ್ಕೋತೀನಿ. ಆದಷ್ಟು ಇವತ್ತಿನ ವೀಡಿಯೋದಲ್ಲೆಲ್ಲ ಬೋಟ್ ನೆಕ್ ಬ್ಯಾಕ್ ಡಿಸೈನ್ನೇ ಕ್ಯಾನ್ವಾಸ್ ಹಾಕಿ ಸ್ಟಿಚ್ ಮಾಡಿದ್ದೀನಿ. ಎಲ್ಲ ಬ್ಲೌಸ್ ಡಿಸೈನ್ಸು ಕೂಡ ತುಂಬಾ ಚೆನ್ನಾಗಿದೆ. ಇದು ಒಂದು ನಾನು ವರ್ಕ್ ಮಾಡ್ತಿದ್ದೀನಿ. ಅವರೇ ಸ್ಟಿಚ್ ಮಾಡ್ಕೋತಾರಂತೆ, ಬರೀ ವರ್ಕ್ ಮಾಡಿಕೊಡಿ ಅಂತ ಹೇಳಿದರು. ವರ್ಕ್ ಮಾಡಬೇಕಾದ್ರೆ ನನಗೊಬ್ಬರು ಕಮೆಂಟ್ ಮಾಡಿದರು, ನೀವು RRRದು ಸರ್ವಿಸ್ ಹೇಗಿದೆ ಅಂತ ನನಗೊಂದು ವೀಡಿಯೋ ಮಾಡಿ ತಿಳಿಸಿ ಅಂತ. ಅವರಿಗೋಸ್ಕರ ಈ ವಿಡಿಯೋ ಮಾಡ್ತಿದ್ದೀನಿ. ನನ್ನ ಚಾನಲ್ನಲ್ಲಿ ತುಂಬ ವೀಡಿಯೋಸ್ ಇದೆ, ಯಾವ ರೀತಿ ಎಲ್ಲ ವರ್ಕ್ ಮಾಡ್ತೀನಿ, ಯಾವ ರೀತಿ ಎಲ್ಲ ಮಿಷಿನ್ ತೊಗೊಂಡೆ, ಎಷ್ಟೆಲ್ಲ ಅಮೌಂಟ್ ಕೊಟ್ಟಿದ್ದೀನಿ, ಮತ್ತು ನಾನು ಯಾವ ರೀತಿ ಕೆಲಸ ಮಾಡ್ತೀನಿ, ಮತ್ತು ಡಿಸೈನ್ಸ್ ಎಲ್ಲ ಯಾವ ರೀತಿ ತೊಗೋತೀನಿ, ಎಲ್ಲ ಥರ ವೀಡಿಯೋಸು ಇದೆ. ನನಗೆ ಅವ್ರು ಯಾವ ರೀತಿ ಸರ್ವಿಸ್ ಕೊಟ್ಟರು, ಎಷ್ಟು ಅಮೌಂಟ್ ಕೊಟ್ಟೆ, ಎಲ್ಲ ಥರ ವೀಡಿಯೋನೂ ಇದೆ. ಆದರೂ ಅವರಿಗೋಸ್ಕರ ಹೇಳ್ತಿದ್ದೀನಿ. ನನಗೆ RRRವರು ಸರ್ವಿಸ್ ತುಂಬ ಚೆನ್ನಾಗೇ ಕೊಟ್ಟರು ಅಂತ ಹೇಳ್ಬೋದು. ಒಂದು 6 ತಿಂಗಳವರೆಗೆ ಮಾತ್ರ ನಮಗೆ ಸರ್ವಿಸ್ನ ಅವಶ್ಯಕತೆ ಇದೆ ಅಂತ ಅನ್ಕೋತೀನಿ. ಏಕೆಂದರೆ ಅವರು ನಮಗೆ ಎಲ್ಲದನ್ನು ತಿಳಿಸ್ಕೊಟ್ಟ ಮೇಲೆ ಸರ್ವಿಸ್ನ ಅವಶ್ಯಕತೆ ಇಲ್ಲ. ಇವಾಗ ನಾನು 2 ವರ್ಷ ಆಯ್ತಾ ಬಂತು ನನಗೆ ಮಿಷಿನ್ ತೊಗೊಂಡು. ನನಗೆ ಯಾವುದೇ ರೀತಿ ಸರ್ವಿಸ್ನ ಅವಶ್ಯಕತೆಯೇ ಇಲ್ಲ. ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದೆ. ಮಿಷಿನ್ ಬಗ್ಗೆ ಆಗಲಿ ಯಾವುದೇ ಕಂಪ್ಲೇಂಟ್ ಇಲ್ಲ. ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಿದ್ದೆ. ನಾನು ವಿಚಾರಿಸಿದಂಥ ಮಿಷಿನಲ್ಲಿ ಇದೇ ಸ್ವಲ್ಪ ಕಡಿಮೆ ಅಂತಲೂ ಅನ್ನಿಸ್ತು. ಮತ್ತು ನಮ್ಮ ಈ ಮಂಡ್ಯದಲ್ಲಿ ನಾನು ಸುತ್ತಮುತ್ತ ವಿಚಾರಿಸಿದೆ, ಎಲ್ಲರೂ ಕೂಡ ಈ ರೀತಿ RRRರೇ ತೊಗೊಂಡಿದ್ದಾರೆ. ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಿದ್ದೀವಿ, ನಾವು ಕೂಡ ಒಂದು 10 ವರ್ಷ ಆಯಿತು, 15 ವರ್ಷ ಆಯಿತು ಅಂತ ಹೇಳೋರು ತುಂಬ ಜನ ಇದ್ದರು. ಅವರೊಂದು 3-4 ಜನನ ವಿಚಾರಿಸಿದ ಮೇಲೆ ನಾನು ಕಂಪ್ಯೂಟರ್ ಮಿಷಿನಲ್ಲಿ RRRನೇ ತೊಗೊಂಡಿದ್ದು. ನಾನು ತೊಗೊಂಡಾಗ 3,80,000 ರೂಪಾಯಿ ಆಗಿತ್ತು ಈ ಮಿಷಿನ್ಗೆ. ಮತ್ತು ನನಗೊಂದು ಸ್ಟಿಚಿಂಗ್ ಮಿಷಿನ್ ಕೂಡ ಕೊಟ್ಟಿದ್ದರು ಅವರು. ಸಂಕ್ರಾಂತಿ ಹಬ್ಬದಲ್ಲಿ ತೊಗೊಂಡಿರೋದ್ರಿಂದ ಆಫರ್ ಇದೆ ಅಂತೇಳಿ ಒಂದು ಸ್ಟಿಚಿಂಗ್ ಮಿಷಿನ್ ಕೂಡ ಕೊಟ್ಟಿದ್ದರು. ನಾನು ಇವಾಗಲೂ ಕೂಡ ಡಿಸೈನ್ಸ್ ಆಗಿರ್ಬೋದು, ಕ್ಯಾಟ್ಲಾಗ್ಸ್ ಆಗಿರ್ಬೋದು, ಥ್ರೆಡ್ ಆಗಿರ್ಬೋದು, ಎಲ್ಲದೂ ಕೂಡ ನಾನು ಅಲ್ಲೇ ಪರ್ಚೇಸ್ ಮಾಡ್ತೀನಿ. ಅವರು ನನಗೆ ಸರ್ವಿಸ್ ನಂಬರು ಮತ್ತು ಡಿಸೈನ್ ಪರ್ಚೇಸ್ ಮಾಡೋದಕ್ಕೆ ಬೇರೆ ನಂಬರು, ಈ ರೀತಿಯಾಗಿ ಒಂದಷ್ಟು ಗ್ರೂಪ್ ಮಾಡಿ ನನಗೆ ತಿಳಿಸ್ಕೊಟ್ಟಿದ್ರು ಅವರು ಯಾವ್ಯಾವ ರೀತಿ ಇದೆ ಅಂತ. ನಾನು ಅಲ್ಲೇ ಕೂಡ ಇವತ್ತಿಗೂ ಕೂಡ ಡಿಸೈನ್ ಎಲ್ಲ ಪರ್ಚೇಸ್ ಮಾಡೋದು ಅಲ್ಲೇ ಪರ್ಚೇಸ್ ಮಾಡ್ತೀನಿ. ಕ್ಯಾಟ್ಲಾಗು ಮತ್ತು ಥ್ರೆಡ್ಸು ಎಲ್ಲದೂ ಕೂಡ ಅಲ್ಲೇ ಪರ್ಚೇಸ್ ಮಾಡ್ತೀನಿ. ಒಂದಷ್ಟು ದಿನ ನಮಗೆ ತಿಳಿಯುವವರೆಗೂ ಸರ್ವಿಸ್ನ ಅವಶ್ಯಕತೆ ಇದೆ. ಏಕೆಂದರೆ ನಮಗೆ ಸ್ಟಾರ್ಟಿಂಗ್ ಗೊತ್ತಿಲ್ಲದೆ ಇರೋದ್ರಿಂದ ಸ್ವಲ್ಪ ಏನಾದರೂ ಒಂದು ಸಣ್ಣ ಪುಟ್ಟ ತಪ್ಪಾದಾಗ ನಾವು ಅವ್ರನ್ನ ಕೇಳಬೇಕಾದಂಥ ಅವಶ್ಯಕತೆ ಇರುತ್ತೆ. ನಮಗೆ ಇದ್ರ ಬಗ್ಗೆ ಚೆನ್ನಾಗಿ ತಿಳುವಳಿಕೆ ಅಂತ ಆದಮೇಲೆ ನಮಗೆ ಅವ್ರನ್ನ ಅವಶ್ಯಕತೆಯೇ ಇರೋಲ್ಲ. ತುಂಬ ಚೆನ್ನಾಗಿ ಮಾಡ್ತಿದೆ. ನನಗೆ ಯಾವುದೇ ರೀತಿ ಕಂಪ್ಲೇಂಟ್ ಕೂಡ ಇಲ್ಲ. ಅವರು ಚೆನ್ನಾಗಿ ಸರ್ವಿಸ್ ಕೊಟ್ಟರು ಅಂತ ಹೇಳ್ಬೋದು. 1 ವರ್ಷದವರೆಗೂ ಸರ್ವಿಸ್ ಇರುತ್ತೆ. 1 ವರ್ಷದವರೆಗೂ ಚೆನ್ನಾಗೇ ಬಂದು ಸರ್ವಿಸ್ ಕೊಟ್ಟರು. ಮತ್ತು ಎಲ್ಲದನ್ನೂ ಕೂಡ ಗೊತ್ತಾಗಲಿಲ್ಲ ಅಂದರೆ ವಿಡಿಯೋ ಕಾಲ್ ಮುಖಾಂತರ ಹೇಳ್ಕೊಡ್ತಿದ್ರು. ಚೆನ್ನಾಗೇ ನಂಗೆ ಸರ್ವಿಸ್ ಕೊಟ್ಟರು ಅಂತ ಹೇಳ್ಬೋದು. ನೀವ್ಯಾರು ತೊಗೋಬೇಕು ಅನ್ನೋ ಆಗಿದ್ರೆ ಎಲ್ಲ ಮಿಷಿನ್ಗೂ ಹೋಲಿಸ್ಕೊಂಡ್ರೆ ಮಿಷಿನು ಕೂಡ ಚೆನ್ನಾಗಿದೆ ಮತ್ತು ಅಮೌಂಟು ಕೂಡ ಕಡಿಮೆ ಅಂತ ಅನ್ನಿಸ್ತು. HSW ಅದೆಲ್ಲ ತೊಗೋಬೇಕು ಅಂತ ನೋಡಿದೆ, ಅದೆಲ್ಲ ಸ್ವಲ್ಪ ಜಾಸ್ತಿ ಅಮೌಂಟು ಅಂತ ಅನ್ನಿಸ್ತು. ಇವಾಗ ಜಾಸ್ತಿ ಬಂಡವಾಳ ಹಾಕಿ ನಾವು ಅಷ್ಟೆಲ್ಲ ಮಾಡ್ಕೊಳ್ಳೋದಕ್ಕಿಂತ ಇದೇ ಬೆಟರ್ ಅಂತ ನನಗನ್ನಿಸ್ತು. ಅದಕ್ಕೋಸ್ಕರ ನಾನು ಜಾಸ್ತಿ ಬಂಡವಾಳ ಹಾಕೋದಕ್ಕಿಂತ ಇದೇ ಬೆಸ್ಟ್ ಅಂತ ಹೇಳಿ ನಾನು ಇದನ್ನು ತೊಗೊಂಡೆ. HSW ಎಲ್ಲ 4 ಲಕ್ಷದ ಮೇಲೇ ಹೇಳಿದ್ರು. ಅದಕ್ಕೋಸ್ಕರ ನಾನು ಈ RRRರೇ ತೊಗೊಂಡೆ. 3,80,000 ರೂಪಾಯಿ. ಅದರಲ್ಲೂ ನಾನು ಹೇಳ್ದಂಗೆ ಒಂದು ಸ್ಟಿಚ್ಚಿಂಗ್ ಮಿಷಿನ್ ಕೊಟ್ಟಿದ್ದಾರೆ ನನಗೆ ಅವರು. ಚೆನ್ನಾಗೇ ಕೆಲಸ ಮಾಡ್ತಿದೆ. ಚೆನ್ನಾಗಿ ತೊಂದರೆ ಏನಿಲ್ಲ, ಚೆನ್ನಾಗಿ ಬರುತ್ತೆ. ಒಂದಷ್ಟು ದಿನ ನಮಗೆ ಗೊತ್ತಾಗೋವರೆಗೂ ಸ್ವಲ್ಪ ಕಷ್ಟ ಅಷ್ಟೇ. ಯಾರಿಗಾದ್ರೂ ಮೊದಲಿಗೆ ಯಾವುದೇ ಕೆಲಸ ಆಗಲೂ ಬರೋವರೆಗೂ ಕಷ್ಟ ಅಲ್ವಾ. ಬಂದಾದಮೇಲೆ ಆ ಕೆಲಸ ಈಸಿ ಅಂತಲೇ ಅನಿಸುತ್ತೆ. ಅದೊಂದನ್ನು ಬಿಟ್ಟರೆ ಮತ್ತು ಇನ್ನೊಂದು ಏನಪ್ಪ ಅಂದರೆ ಟೈಲರ್ ಆಗಿದ್ದರೆ ತೊಗೋಬೋದು. ಟೈಲರ್ ಅಲ್ಲ ಬರೀ ವರ್ಕ್ ಮಾಡ್ತೀವಿ ಅಂದರೆ ಯೋಚನೆ ಮಾಡಿ ತೊಗೊಳ್ಳಿ. ಟೈಲರ್ ಆಗಿದ್ದರೆ ಯಾವುದೇ ರೀತಿ ಲಾಸ್ ಆಗೋಲ್ಲ. ಏಕೆಂದರೆ ನಮ್ಗೆ ಆಲ್ರೆಡಿ ಕಸ್ಟಮರ್ ಇರ್ತಾರೆ ಮತ್ತು ನಮಗೆ ವರ್ಕ್ ಬ್ಲೌಸ್ಗಳು ಕೂಡ ಸ್ಟಿಚ್ ಮಾಡ್ತಿರ್ತೀವಿ ಬೇರೆ ಕಡೆ ವರ್ಕ್ ಮಾಡಿಸ್ಕೊಂಡು ಬಂದು. ಹಾಗಾಗಿ ನಮ್ಗೆ ಯಾವುದೇ ರೀತಿ ತೊಂದರೆ ಆಗೋಲ್ಲ. ನೀವು ತೊಗೋಬೋದು ಅಂತ ಹೇಳ್ತೀನಿ. ಟೈಲರ್ಸ್ ಯಾರಿಗೂ ಕೂಡ ತೊಂದರೆ ಆಗೋಲ್ಲ. ಟೈಲರಿಂಗ್ ಕೆಲಸ ಮಾಡ್ತಿದ್ದೀವಿ, ವರ್ಕೆಲ್ಲ ತುಂಬ ಬೇರೆ ಕಡೆ ವರ್ಕ್ ಮಾಡಿಸಿ ಸ್ಟಿಚ್ ಮಾಡ್ತಿದ್ದೀವಿ ಅನ್ನೋರಿಗೆ ಯಾವುದೇ ರೀತಿ ತೊಂದರೆ ಆಗೋಲ್ಲ. ಆದರೆ ಹೊಸ್ದಾಗಿ ಬರೀ ವರ್ಕ್ ಮಾಡಿ ಕೊಡೋದಕ್ಕೆ ತಗೋತೀನಿ ಅನ್ನೋರಾಗಿದ್ದರೆ ಸ್ವಲ್ಪ ಯೋಚನೆ ಮಾಡಿ ನೋಡಿ, ಮತ್ತು ಯಾವ ಪ್ಲೇಸಲ್ಲಿ ಆಗ್ತೀರಾ ಅದನ್ನೆಲ್ಲ ನೋಡಿ ತೊಗೋಬೇಕಾಗುತ್ತೆ. ಮಿಷಿನ್ ಬಗ್ಗೆ ಯಾವುದೇ ರೀತಿ ತೊಂದರೆ ಇಲ್ಲ, ಮತ್ತು ಸರ್ವಿಸ್ ಬಗ್ಗೆನೂ ಕೂಡ ಯಾವುದೇ ರೀತಿ ತೊಂದರೆ ಇಲ್ಲ. ತುಂಬ ಚೆನ್ನಾಗಿ ಸರ್ವಿಸ್ ಕೊಟ್ಟರು ಅವರು ನನಗೆ. ಇವಾಗಲೂ ಕೂಡ ನನಗೆ ಏನಾರ ಗೊತ್ತಾಗಲಿಲ್ಲ ಅಂದರೆ ಫೋನ್ ಮಾಡಿದ್ರೆ ಅವರು ಒಂದು 2-3 ಜನ ಪರಿಚಯ ಆಗಿದ್ದಾರೆ. ಇವಾಗಲೂ ಕೂಡ ಏನಾದರೂ ಗೊತ್ತಾಗಲಿಲ್ಲ ಅಂದರೆ ನನಗೆ ತಿಳಿಸ್ಕೊಡ್ತಾರೆ ಅವರು, ಯಾವ ರೀತಿ ಏನು ಅಂತ ತಿಳಿಸ್ಕೊಡ್ತಾರೆ. ಇದುವರೆಗೂ ನನಗೇನು ಕಂಪ್ಲೇಂಟ್ ಬಂದಿಲ್ಲ. ಆದರೆ ಕಾಂಟ್ಯಾಕ್ಟಲ್ಲಿ ಇದ್ದಾರೆ. ಯಾವ ರೀತಿ ಏನು ಆದರೂ ತೊಂದರೆ ಆದರೆ ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ತಿಳಿಸ್ಕೊಡ್ತಾರೆ. ಮತ್ತು ನನ್ನ ಹತ್ರ ವಿಚಾರಿಸ್ಕೊಂಡು ಬಂದಂಥ ಕಸ್ಟಮರ್ಗೆಲ್ಲ ನಾನು ಅವ್ರ ನಂಬರ್ ಕೊಟ್ಟು ಈ ರೀತಿ ವಿಚಾರಿಸ್ಕೊಂಡು ತೊಗೊಳ್ಳಿ ಅಂತ ಕೂಡ ಹೇಳಿದ್ದೀನಿ. ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ. ನಿಮಗೆ ಬೇಕು ಅನ್ನೋಗಿದ್ರೆ ನೀವು ಕೂಡ ತೊಗೊಂಡು ವರ್ಕ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದು ನೋಡಿ ಪೂರ್ತಿಯಾಗಿ ಡಿಸೈನ್ ಆಗಿದೆ, ಯಾವ ರೀತಿ ಆಗಿದೆ ಅಂತ ತುಂಬ ಚೆನ್ನಾಗಿ ಬಂದಿದೆ. ಇತ್ತೀಚೆಗೆ ಹೊಸ ಡಿಸೈನ್ ತೊಗೊಂಡೆ ಅಂತ ಹೇಳಿದ್ನಲ್ಲ, ಎಲ್ಲದೂ ಕೂಡ ಹೊಸ ಡಿಸೈನೇ.
ತುಂಬಾ ಚೆನ್ನಾಗಿ ಬರ್ತಿದೆ. ಇವಾಗ ತಗೊಂಡಿರೋ ಡಿಸೈನ್ಸ್ ಎಲ್ಲ ಚೆನ್ನಾಗಿ ಕಾಣಿಸ್ತಿದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ನನಗಂತೂ ಎಲ್ಲ ಡಿಸೈನ್ಸು ಕೂಡ ತುಂಬಾ ಚೆನ್ನಾಗಿ ಇಷ್ಟ ಆಯಿತು. ನನಗೂ ಕೂಡ ಅಷ್ಟು ಚೆನ್ನಾಗಿದೆ. ಫಿನಿಶಿಂಗ್ ಕೂಡ ಚೆನ್ನಾಗೇ ಬರುತ್ತೆ. ಕೆಲವು ಜನ ಹೇಳ್ತಿರ್ತೀರ ಫಿನಿಶಿಂಗ್ ಇರಲ್ಲ, ಕಂಪ್ಯೂಟರ್ ಮಿಷಿನ್ ಚೆನ್ನಾಗಿರಲ್ಲ ಅಂತ. ಇಲ್ಲ, ಕಂಪ್ಯೂಟರ್ ಮಿಷಿನ್ ವರ್ಕು ಕೂಡ ಚೆನ್ನಾಗಿರುತ್ತೆ, ಫಿನಿಶಿಂಗು ಕೂಡ ಚೆನ್ನಾಗಿರುತ್ತೆ. ಬೇಕಾದರೆ ಒಂದು ಸಲ 2 ಸಲ ಮಾಡಿಸ್ಕೊಂಡು ನೋಡಿ. ನೀವು ಯಾರೋ ಏನೋ ಹೇಳಿದ್ರು ಅಂತ ಅಂದ್ಕೊಂಡು ನಿಮಗೆ ನೀವೇ ಅಂದ್ಕೋಬೇಡಿ ಯಾರು ಕೂಡ. ನನ್ನ ಹತ್ರ ಇದೆ ಅಂತ ನಾನೇನು ಹೇಳ್ತಿಲ್ಲ. ಬೇಕಾದ್ರೆ ನಿಮಗೆ ಒಂದು ಸಲ ನೀವೇ ಪ್ರಯತ್ನ ಪಟ್ಟು ನೋಡಿ, ನೀವು ಕಂಪ್ಯೂಟರ್ ಮಿಷಿನಲ್ಲಿ ಮಾಡಿಸ್ಕೊಂಡು ನೋಡಿ. ಆಮೇಲೆ ಬೇಕಾದ್ರೆ ನೀವು ಮಾಡಿಸ್ಕೊಳ್ಳಿ ಜಾಸ್ತಿ ಬ್ಲೌಸ್ಗಳನ್ನ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನಗಂತೂ ತುಂಬಾ ಚೆನ್ನಾಗಿ ಕೆಲಸ ಬರ್ತಿದೆ, ತುಂಬ ಚೆನ್ನಾಗಿ ಮಾಡ್ತಿದ್ದೀನಿ ಅಂತ ಹೇಳ್ಬೋದು. ಈ ಮಿಷಿನ್ ತೊಗೊಂಡ್ಮೇಲೆ ನನಗೆ ಕಸ್ಟಮರ್ಗಳು ಕೂಡ ತುಂಬ ಜಾಸ್ತಿ ಅಂತಲೇ ಹೇಳ್ಬೋದು. ಯಾಕೆಂದರೆ ವರ್ಕಿಗೆಲ್ಲ ಫಿನಿಶಿಂಗ್ ನಾವೇ ಇಲ್ಲೇ ಮಾಡಿಕೊಡ್ತೀವಿ ಅನ್ನೋ ರೀತಿ ಇದ್ದಾಗ ಕೆಲವೊಂದಷ್ಟು ಕಸ್ಟಮರ್ ಕೂಡ ಜಾಸ್ತಿ ಆಗ್ತಾರೆ ಅಂತಲೇ ಹೇಳ್ಬೋದು. ನನಗೆ ಕಸ್ಟಮರ್ ಕೂಡ ಜಾಸ್ತಿನೇ ಆದರೂ ವರ್ಕೆಲ್ಲ ಚೆನ್ನಾಗಿ ಬರ್ತಿದೆ ಮತ್ತು ಚೆನ್ನಾಗಿ ಕೆಲಸನೂ ಕೂಡ ಮಾಡ್ತಿದ್ದೀನಿ. ಇವಾಗ ಧನುರ್ಮಾಸ ಆಗಿದ್ರೂ ಕೂಡ ಕೆಲಸ ಅಲ್ಲೊಂದು ಇಲ್ಲೊಂದು ವರ್ಕ್ ಬ್ಲೌಸ್ ದಿನ 1-2 ಬ್ಲೌಸ್ನಾರು ವರ್ಕ್ ಹಾಕೋತಿದ್ದೀನಿ. ಅಷ್ಟು ಕೆಲಸ ಇದೆ. ಕೆಲಸ ಇಲ್ಲ ಅಂತ ಏನಿಲ್ಲ, ಕೆಲಸ ಬರುತ್ತೆ. ನಮ್ಮ ಪ್ರಯತ್ನ ಚೆನ್ನಾಗಿರಬೇಕು ಮತ್ತು ನಾವು ಟೈಲರ್ಸ್ ಆಗಿರಬೇಕು. ಟೈಲರ್ಸ್ ಆದರೆ ಯಾವುದೇ ರೀತಿ ತೊಂದರೆ ಇಲ್ಲ. ಇದು ನೋಡಿ, ಇದೆಲ್ಲ ಒಬ್ರದ್ದೇ ಕಸ್ಟಮರ್ದು ಕ್ಯಾನ್ವಾಸ್ ಕೊಟ್ಟು ನೆಕ್ ಡಿಸೈನ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಬಂತು ಇದು ಕೂಡ. ಇತ್ತೀಚೆಗೆ ಬರುವಂಥ ಡಿಸೈನ್ಸ್ ಎಲ್ಲ ಕ್ಯಾನ್ವಾಸ್ ಹಾಕಿ ಸ್ಟಿಚ್ ಮಾಡುವಂಥದ್ದೇ. ಇದನ್ನು ನೋಡಿ, ಇವಾಗ ಏನು ತೋರಿಸ್ದೆ ಅವ್ರದ್ದೇನೆ. ಕುಚ್ಚು ಹಾಕ್ಕೊಡೋಕೆ ಕೇಳಿದ್ರು, ಈ ರೀತಿ ಕುಚ್ಚು ಹಾಕಿದ್ದೀನಿ. ಒಂದೊಂದು ಕಾಸು ರೀತಿ ಬರುತ್ತೆ, ಅದನ್ನು ಹಾಕಿ ಒಂದೊಂದು ಬೇಬಿ ಕುಚ್ಚನ್ನ ಹಾಕಿದ್ದೀನಿ. ಈ ಥರದನ್ನೆಲ್ಲ ನಮಗೆ ನಾವೇ ಕಲ್ತ್ಕೊಂಡು ಮಾಡ್ಬೋದು. ಹೆಣ್ಮಕ್ಳು ಯಾರೇ ಆದರೂ ಅಷ್ಟೇ. ಕುಚ್ಚು ಕಟ್ಟೋದ್ರಿಂದನೂ ಕೂಡ ತುಂಬ ಅರ್ನಿಂಗ್ಸ್ನ ಮಾಡ್ಬೋದು. ದಿನಕ್ಕೆ 1-2 ಸೀರೆ ಕುಚ್ಚು ಕಟ್ಬೋದು ಮನೆ ಕೆಲಸ ಮಾಡಿಕೊಂಡು ನಾವು. ಇದನ್ನೆಲ್ಲ ನೋಡಿಕೊಂಡು ಅವಾಗಾದರೆ ಕಲಿಯೋದಕ್ಕೆ ತುಂಬ ಕಷ್ಟ ಇತ್ತು. ಇವಾಗೆಲ್ಲ ಯೂಟ್ಯೂಬ್ ವೀಡಿಯೋಸ್ನ ನೋಡಿ ತುಂಬ ಜನ ಕಲ್ತ್ಕೊಂಡು ಮಾಡ್ಬೋದು. ನಿಮಗೆ ತುಂಬಾ ಅವಕಾಶ ಇದೆ, ಮಾಡಿ. ಯಾರೆಲ್ಲ ಇಷ್ಟ ಇದೆ, ಇಂಟ್ರೆಸ್ಟ್ ಇದೆ, ನಾವೇನಾದರೂ ಮಾಡಬೇಕು ಅನ್ನೋರು ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೋಡಿ, ಇದೊಂದು ಕಟ್ ವರ್ಕು. ಇತ್ತೀಚೆಗೆ ಬರುವಂಥ ಡಿಸೈನ್ಸ್ ಎಲ್ಲ ಕಟ್ ವರ್ಕ್ ಡಿಸೈನ್ಸೇ ಜಾಸ್ತಿ, ಮತ್ತು ಕ್ಯಾನ್ವಾಸ್ ಹಾಕಿ ನೆಕ್ ಡಿಸೈನ್ ಮಾಡೋದೇ ಜಾಸ್ತಿ ಆಗಿದೆ. ಸ್ವಲ್ಪ ವರ್ಕ್ ಬ್ಲೌಸು ಇವಾಗ ಧನುರ್ಮಾಸವಾಗಿರೋದ್ರಿಂದ ಸ್ವಲ್ಪ ವರ್ಕ್ ಬ್ಲೌಸ್ ಕಡಿಮೆನೇ. ಈ ರೀತಿಯಾಗಿ ಪ್ಯಾಚ್ ವರ್ಕು ಒಬ್ಬೊಬ್ಬರು ಅದರಲ್ಲೂ ಒಂದೊಂದು ಬ್ಲೌಸ್ ಕೊಟ್ಟರೆ ಯಾವ ರೀತಿನ ಸ್ಟಿಚ್ ಮಾಡ್ಬೋದು. ಒಬ್ಬೊಬ್ಬರು 3-4 ಬ್ಲೌಸ್ಗಳು ಕೊಟ್ಟು ನೆಕ್ ಶೇಪ್ಗಳನ್ನ ಬೇರೆ ಬೇರೆ ಚೇಂಜ್ ಮಾಡಿ ಸ್ಟಿಚ್ ಮಾಡಿ ಅಂತ ಹೇಳಿದಾಗ ಯಾವ ರೀತಿ ನೆಕ್ ಶೇಪು ಚೇಂಜ್ ಮಾಡೋದು, ಯಾವ ರೀತಿ ಇಡೋದು, ಯಾವ ರೀತಿ ಅದನ್ನು ಸ್ಟಿಚ್ ಮಾಡೋದು ಅನ್ನೋದು ಕನ್ಫ್ಯೂಸ್ ಆಗಿಬಿಡುತ್ತೆ. ಅದೇ ತುಂಬ ಸಮಯ ತೊಗೊಬಿಡುತ್ತೆ. ನನಗಂತೂ ಕೆಲವೊಂದು ಸಲ ಯಾವ ರೀತಿ ಸ್ಟಿಚ್ ಮಾಡಲಿ, ಕಸ್ಟಮರ್ಗೆ ಯಾವ ರೀತಿ ಶೇಪ್ ತೆಗಿಲಿ ಅನ್ನೋದೇ ಕನ್ಫ್ಯೂಸ್ ಆಗಿಬಿಟ್ಟು ತುಂಬ ಟೈಮ್ ಅದಕ್ಕೆ ತೊಗೊಬಿಡ್ತೀನಿ. ಈ ಕಸ್ಟಮರ್ ಅಂತೂ ತುಂಬ ವಿಡ್ತು ತುಂಬಾ ಇರೋದ್ರಿಂದ, ಅವ್ರದ್ದು ಸುತ್ತಳತೆ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಬ್ಲೌಸ್ ಪೀಸ್ ಸಾಕಾಗಲ್ಲ ಅಂತ ಹೇಳಿದೆ ಕಸ್ಟಮರ್ಗೇ. ಪರವಾಗಿಲ್ಲ, ಅಡ್ಜಸ್ಟ್ ಮಾಡಿ ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿದರು. ಅದಕ್ಕೋಸ್ಕರ ಅವರಿಗೆ ಎಲ್ಲದಕ್ಕೂ ಕೂಡ ಬೆಲ್ಟ್ ಪಟ್ಟಿ ಮತ್ತು ರಿಂಗ್ ಪಟ್ಟಿಗೆಲ್ಲ ಲೈನಿಂಗ್ನೇ ಹಾಕಿ ಸ್ಟಿಚ್ ಮಾಡಿದ್ದೀನಿ. ಅವ್ರ ಹತ್ರ ಕೇಳ್ಕೊಂಡಿದ್ದೆ, ಈ ರೀತಿ ಮಾಡ್ತೀನಿ ಆಗಿದ್ರೆ ಓಕೆನಾ ಅಂತ. ಆಯಿತು ಅಂತ ಹೇಳಿದರು. ಮತ್ತು ಲೆಂತು ಕೂಡ ಇದ್ದಾರೆ ಅವರು. ಅದಕ್ಕೋಸ್ಕರ ಬ್ಲೌಸ್ ಪೀಸ್ ಸಾಕಾಗಲಿಲ್ಲ. ಹಾಗಾಗಿ ಸ್ವಲ್ಪ ಲೈನಿಂಗು ಮತ್ತು ಇದೆಲ್ಲ ಹಾಕಿ ಅಡ್ಜಸ್ಟ್ ಮಾಡಿ ಸ್ಟಿಚ್ ಮಾಡಿದೆ. ಇದು ನೋಡಿ, ಇದು 3 ಇವಾಗ ಏನು ತೋರಿಸ್ತಿದ್ದೀನಿ 3 ಕೂಡ ಒಬ್ಬರದೇ ಕಸ್ಟಮರ್ದು. ಒಂದೊಂದಕ್ಕೆ ಒಂದೊಂದು ರೀತಿಯಾಗಿ ಸ್ಟಿಚ್ ಮಾಡಿದ್ದೀನಿ. ಅದರಲ್ಲೂ ಕೆಲವು ಕಸ್ಟಮರು ಅವರೇ ಡಿಸೈನ್ ಕಳಿಸ್ಕೊಡ್ತಾರೆ. ಕೆಲವು ಕಸ್ಟಮರು ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿ ಮಾಡಿ ಅಂದಾಗ ಕನ್ಫ್ಯೂಸ್ ಆಗುತ್ತೆ. ನೋಡಿ, ಈ ರೀತಿಯಾಗಿ ಮಾಡಿದ್ದೀನಿ. ಒಂದಕ್ಕೆ ದಾರ ಕೊಟ್ಟಿದ್ದೀನಿ, ಒಂದಕ್ಕಾಗಿ ಕೊಂಡಿ ಥರ ಕೊಟ್ಟು ಬಟನ್ ಕೊಟ್ಟಿದ್ದೀನಿ. ಇದು ಕೂಡ ನೆಕ್ ಶೇಪು ಹೊಸದಾಗಿಯೇ ಪ್ರಯತ್ನ ಪಟ್ಟೆ. ಎಲ್ಲದೂ ಕೂಡ ಹೊಸದಾಗಿ ಏನಾದರೂ ನಾನೇ ನೋಡಿಕೊಂಡು ಅದನ್ನು ಬೇರೆ ಬೇರೆ ಥರ ಶೇಪ್ನ ಚೇಂಜ್ ಮಾಡಿ ಸ್ಟಿಚ್ ಮಾಡ್ತೀನಿ. ಇದು ನೋಡಿ, ಇದು ಒಂದು ಶೇಪ್ನ ಕೊಟ್ಟು ಈ ರೀತಿಯಾಗಿ ಸ್ಟಿಚ್ ಮಾಡಿದ್ದೀನಿ. 3 ಕೂಡ ಬೇರೆ ಬೇರೆ ಥರ ಆಗುತ್ತೆ ಅಂತ ಒಂದೊಂದಕ್ಕೆ ಒಂದೊಂದು ರೀತಿ ಕೊಟ್ಟೆ. ಇವ್ರದ್ದು ಮದುವೆ ಬಟ್ಟೆ ಎಲ್ಲ ತಂದುಕೊಡ್ತೀವಿ ಅಂತ ಹೇಳಿದ್ದಾರೆ. ಸದ್ಯಕ್ಕೆ ಇವಾಗ ಇಷ್ಟನ್ನು ಕೊಟ್ಟಿದ್ದಾರೆ. ಇನ್ನೂ ತುಂಬ ಬ್ಲೌಸ್ಗಳು ಸ್ಟಿಚ್ ಮಾಡಿದ್ದೀನಿ, ಅದೆಲ್ಲ ತೋರಿಸ್ತೀನಿ. ಎಲ್ಲದೂ ಕೂಡ ಕ್ಯಾನ್ವಾಸ್ ಹಾಕಿ ಈ ರೀತಿ ನೆಕ್ ಶೇಪು ಬೋಟ್ ನೆಕ್ ಡಿಸೈನ್ಸೇ ಆಗಿರುತ್ತೆ. ಒಬ್ಬೊಬ್ಬರು 3-4 ಕೊಟ್ಟಿದ್ದಾರೆ. ಎಲ್ಲದೂ ಕೂಡ ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ. ಆದಷ್ಟು ಈ ವಿಡಿಯೋ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ವಿಡಿಯೋಗೊಂದು ಲೈಕ್ ಕೊಡಿ ಅಂತ ಕೇಳ್ಕೊತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ.